I think that the way they were coming to us without any reason, I didn't like at all. ಅಭಿಷೇಕ್ ಶರ್ಮಾ ಪಾಕಿಸ್ತಾನವನ್ನ ಶೇಕ್ ಮಾಡಿದ್ದಾರೆ ಭಾರತದ ಓಪನಿಂಗ್ ಬ್ಯಾಟರ್ T20ಯ ನಂಬರ್ 1 ಬ್ಯಾಟರ್ ಅಭಿಷೇಕ್ ಶರ್ಮಾ ಪಾಕಿಸ್ತಾನವನ್ನ ಶೇಕ್ ಮಾಡಿದ್ಮೇಲೆ ಹೇಳಿದ್ದೇನು ಗೊತ್ತಾ? ಇದು ವೆರಿ ಇಂಟ್ರೆಸ್ಟಿಂಗ್ ಆಗಿದೆ. ಪಾಕಿಸ್ತಾನ ಮಾಡೋ ಕಿತಾಪತಿಗಳನ್ನ ಓಪನ್ ಆಗಿನೇ ಚಾನೆಲ್ ಮುಂದೆನೆ ಅಭಿಷೇಕ್ ಶರ್ಮಾ ಹೇಳ್ಕೊಂಡಿದ್ದಾರೆ. ಅದಕ್ಕೇನೆ ಈ ರೀತಿ ಹಿಗ್ಗಾಮುಗ್ಗ ಬಾರಿಸಬೇಕಾಯ್ತು ಅಂತ ಕೂಡ ಹೇಳಿದ್ದಾರೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಂತೂ ಫ್ಯಾನ್ಸ್ ಅಭಿಷೇಕ್ ಶರ್ಮಾ ಪಾಕಿಸ್ತಾನವನ್ನ ಶೇಕ್ ಮಾಡಿದ್ದನ್ನ ಇವರು ಮುಂದಿನ ವಿರಾಟ್ ಕೊಹ್ಲಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿವರೆಗೂ ಪಾಕಿಸ್ತಾನಕ್ಕೆ ಕಂಟಕ ಆಗ್ತಾ ಇದ್ದಿದ್ದು ರನ್ ಮಷೀನ್ ಕಿಂಗ್ ಕೊಹ್ಲಿ, ಇನ್ ಮುಂದೆ ಅಭಿಷೇಕ್ ಶರ್ಮಾ ಅಂತ ಹೇಳ್ತಾ ಇದ್ದಾರೆ. ರೋಹಿತ್ ಶರ್ಮಾ ಓಪನಿಂಗ್ ಅಲ್ಲಿ ಭಾರತದ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಪಾಕಿಸ್ತಾನಕ್ಕೆ ಯಾವಾಗ್ಲೂ ಮಣ್ಣು ಮುಕ್ಕಿಸ್ತಾ ಇದ್ರು. ಆಮೇಲೆ ಬಂದಂತ ವಿರಾಟ್ ಕೊಹ್ಲಿ ಅಂತೂ ಫಿನಿಶ್ ಮಾಡ್ತಾ ಇದ್ರು ಪಾಕಿಸ್ತಾನನ. ಈಗ ಆ ಫಿನಿಶಿಂಗ್ ರೋಲ್ ಅನ್ನ ಅಭಿಷೇಕ್ ಶರ್ಮಾನೇ ತಗೊಂಡಾಗಿದೆ. ಆರಂಭದಲ್ಲೇ ಪಾಕಿಸ್ತಾನವನ್ನ ಫಿನಿಶ್ ಮಾಡ್ತಾ ಇದ್ದಾರೆ ಅಭಿಷೇಕ್ ಶರ್ಮಾ ಮೊದಲ ಬ್ಯಾಟಿಂಗ್ ಗೆ ಇಳಿದಾಗ ಮೊದಲ ಬಾಲ್ ಅನ್ನೇ 6 ಬಾರಿಸಿದ್ರು. ಮೊದಲ ಬಾಲೇ ಸಿಕ್ಸರ್. ಕಳೆದ ಪಂದ್ಯದಲ್ಲಿ ಮೊದಲ ಬಾಲ್ ಅನ್ನ ಬೌಂಡ್ರಿ ಗಟ್ಟಿದ್ರು, ಅಂದ್ರೆ 4 ಆಗಿತ್ತು. ಈಗ ಬೌಂಡ್ರಿ ಗಟ್ಟಿದ್ದು ಗಾಳಿಯಲ್ಲಿ. ಅಂದ್ರೆ ಪಾಕಿಸ್ತಾನ ಅಂತ ಹೇಳಿದ್ರೆ ಅಗ್ರೆಸಿವ್ ಆಗಿ ಆಡಬೇಕು ಅನ್ನೋದು ಇವತ್ತಿನ ಟ್ರೆಂಡ್ ಅಲ್ಲಿ ಪಾಕಿಸ್ತಾನದ ಬ್ಯಾಟ್ಸ್ಮನ್ ಗಳು ಬೌಲರ್ ಗಳು ಯಾರು ಕೂಡ ಭಾರತದ ಸರಿಸಮನಾಗಿ ಇಲ್ವೇ ಇಲ್ಲ. ಆದ್ರೆ ಅಭಿಷೇಕ್ ಶರ್ಮಾಗೆ ಯಾಕೆ ಈ ರೀತಿ ಆಡ್ಬೇಕು ಅಂತ ಅನಿಸ್ತು ಅನ್ನೋ ಸೀಕ್ರೆಟ್ ಅನ್ನ ಅವ್ರು ಹೇಳಿದ್ದಾರೆ. ಅವರು ಪಾಕಿಸ್ತಾನದ ಟೀಮ್ ನವರು ಪ್ರತಿ ಬಾಲ್ಗೂ ಕೂಡ ಕಮೆಂಟ್ ಮಾಡ್ತಾ ಇದ್ರು, ಪ್ರತಿ ಬಾಲ್ಗೂ ಕೂಡ ಬಂದು ಏನೋ ಹೇಳ್ತಾ ಇದ್ರು, ನಮ್ಮ ಮೈ ಮೇಲೆ ಬರ್ತಾ ಇದ್ರು. ಇದಕ್ಕೆ ನನಗ್ ಸಿಟ್ಟು ಬಂತು ಅಂತ ಅಭಿಷೇಕ್ ಶರ್ಮಾ ಹೇಳಿರೋದು ಪಾಕಿಸ್ತಾನದ ಬುದ್ಧಿ ಏನು ಅಂತ ತೋರಿಸ್ತಾ ಇದೆ. ಪಾಕಿಸ್ತಾನ ವೀಕ್ ಇದೆ, ಅವರಿಗೆ ಆಟ ಆಡೋದು ಕಷ್ಟ. ಭಾರತನ ಸೋಲ್ಸೋದು ಬಾಲ್ ಬ್ಯಾಟ್ ಅಲ್ಲಿ ಕಷ್ಟ, ಆದ್ರೆ ಮಾತಲ್ಲಿ ಸೋಲ್ಸೋಣ ಅಂತ ಹೊರಟಿದ್ರು. ಹಾಗಾಗಿ ಈ ಯುದ್ಧದಲ್ಲಿ ಕೂಡ ಶುಭ್ಮನ್ ಗಿಲ್ ಅಭಿಷೇಕ್ ಶರ್ಮಾ ಇಬ್ರು ಕೂಡ ಹ್ಯಾರಿಸ್ ರೌಫ್ ಹೆಂಗೆ ಕೌಂಟರ್ ಮಾಡಿದ್ರು, ಹಾಗೆ ಶೈನ್ ಶಾ ಅಫ್ರೀದಿಗೆ ಕೌಂಟರ್ ಮಾಡಿದ್ರು ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಯಾರು ಮಾತಾಡಿದ್ರೆ ಮಾತಲ್ಲಿ ಉತ್ತರ ಕೊಡ್ತೀವಿ, ಅವ್ರೇನಾದ್ರೂ ಬೌಲ್ ಅಲ್ಲಿ ಪ್ರಶ್ನೆ ಕೇಳಿದ್ರೆ ಬ್ಯಾಟ್ ಅಲ್ಲಿ ಉತ್ತರ ಕೊಡ್ತೀವಿ, ಅವ್ರು ಬ್ಯಾಟ್ ಅಲ್ಲಿ ಪ್ರಶ್ನೆ ಮಾಡಿದ್ರೆ ಬೌಲಿಂಗ್ ಅಲ್ಲಿ ಉತ್ತರ ಕೊಡ್ತೀವಿ ಅನ್ನೋದನ್ನ ಭಾರತ ಮತ್ತೆ 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 ಪ್ರೂವ್ ಮಾಡ್ತಾ ಇದೆ. ಹಾಗಾಗಿ ಭಾರತೀಯರನ್ನ ಕೆಣ್ಕೋದಿಕ್ಕೆ ಯಾಕೆ ಬರ್ತಾರೆ ಅವರು? ಈ ಚಟ ಇದೆಯಲ್ಲ, ಇದು ಕ್ರೀಡಾಂಗಣದಲ್ಲಿ ಮಾತ್ರ ಅಲ್ಲ, ಇವರ ಚಟ LOC ಯಲ್ಲೂ ಇದೆ. ಇವರ ಚಟ ಪದೇ ಪದೇ ಭಾರತವನ್ನ ಕೆಣಕೋದು. ನಿನ್ನೆಯಷ್ಟೇ ಭಾರತದ ಗಡಿಯಲ್ಲಿ ಕದನ ವಿರಾಮ ಉಲ್ಲಂಘಿಸಿ 1.5 ಗಂಟೆ ಗುಂಡಿನ ಚಕಮಕಿ ಆಗಿದೆ. ಪಾಕಿಸ್ತಾನದಿಂದ ಕದನ ವಿರಾಮ ಉಲ್ಲಂಘನೆ ಆಗಿದ್ದಕ್ಕೆ ಭಾರತ ತಕ್ಕ ಪ್ರತ್ಯುತ್ತರವನ್ನು ಕೊಟ್ಟಿದೆ. ಅದು ಭಾರತ ಪಾಕಿಸ್ತಾನ್ ಮ್ಯಾಚ್ ಇದೆ ಅನ್ನೋ ಕಾರಣಕ್ಕೋ ಏನೋ ಗೊತ್ತಿಲ್ಲ, ಇಲ್ಲಿ ಕ್ರೀಡಾಂಗಣದಲ್ಲಂತೂ ಭಾರತನ ಸೋಲ್ಸೋದಿಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಗಡಿಯಲ್ಲಿ ಅಲ್ಲಿ ಒಳನುಸುಳು ಕೋರರೇನಿರ್ತಾರೆ ಅವರ ಕಡೆಯಿಂದ ಒಂದಷ್ಟು ಗುಂಡಿನ ದಾಳಿ ಮಾಡಿಸೋದು, ಭಯೋತ್ಪಾದಕರನ್ನ ನುಸುಳು ಹಾಗೆ ಮಾಡೋದು, ಇದೇ ಪಾಕಿಸ್ತಾನದ ಕೆಲಸ. ಇದಕ್ಕೆ ಅಲ್ವಾ ಈ ಮ್ಯಾಚ್ ಇಷ್ಟು ಅಗ್ರೆಸಿವ್ ಆಗಿದ್ದು. ಅಂದರೆ ಭಾರತ ಪಾಕಿಸ್ತಾನದ ಜೊತೆ ಹ್ಯಾಂಡ್ ಶೇಕ್ ಕೂಡ ಮಾಡ್ತಾ ಇಲ್ಲ, ಜೊತೆಗೆ ಯಾವುದೇ ಒಳ್ಳೆಯ ಒಂದು ಎಕ್ಸ್ಚೇಂಜ್, ಮಾತಿನ ಎಕ್ಸ್ಚೇಂಜ್ ಆಗಲಿ, ಒಂದು ನಗುವಿನ ಎಕ್ಸ್ಚೇಂಜ್ ಕೂಡ ಗ್ರೌಂಡಲ್ಲಿ ಆಗ್ತಾ ಇಲ್ಲ. ಪಕ್ಕ ವೈರಿಗಳ ರೀತಿ ಗ್ರೌಂಡಲ್ಲಿ ಕಾದಾಡ್ತಾ ಇದ್ದಾರೆ. ಅದಕ್ಕೆ ಪಾಕಿಸ್ತಾನದವರು ಈಗಾಗಲೇ ಸೋಲಿನ ಮೇಲೆ ಸೋಲು ಕಾಣ್ತಾ ಇರುವಂಥ ಸಣ್ಣ ಓಮಾನ್ ಅಂತ UAE ಅಂತ ಟೀಮ್ ಮೇಲೆ ಕೂಡ ಯಾವುದೇ ಅಧಿಕಾರಯುತವಲ್ಲದ ಗೆಲುವನ್ನು ಸಾಧಿಸ್ತಾ ಇರುವಂಥ, ಕಷ್ಟಪಟ್ಕೊಂಡು ಒದ್ದಾಡ್ಕೊಂಡು ಗೆಲ್ತಾ ಇರುವಂಥ ಪಾಕಿಸ್ತಾನ ಈ ರೀತಿ ಗ್ರೌಂಡಲ್ಲಿ ಮಾತಲ್ಲಿ ಭಾರತವನ್ನು ಕೆಣಕೋದ್ರಲ್ಲಿ ಏನೂ ಅರ್ಥ ಇಲ್ಲ. ಅದನ್ನು ತಮ್ಮ ಬ್ಯಾಟಿಂಗ್ ಬೌಲಿಂಗಲ್ಲಿ ತೋರಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಪಾಕಿಸ್ತಾನದವರೇ ಹೇಳ್ತಾ ಇದ್ದಾರೆ. ಅಂದರೆ ಪಾಕಿಸ್ತಾನದ ಶೋಯಬ್ ಅಖ್ತರ್ ಇರಲಿ, ಇಲ್ಲ ರಮೀಜ್ ರಾಜಾ ಇರಲಿ, ಇಲ್ಲ ಅಂತ ಹೇಳಿದರೆ ಜಾವೇದ್ ಮಿಯಾಂದಾದ್ ಇರಲಿ, ಹಿರಿಯ ಆಟಗಾರರು ಪಾಕಿಸ್ತಾನದ ಬಗ್ಗೆ ಈ ಪಾಕಿಸ್ತಾನ ಅಷ್ಟು ಅಂದರೆ ಇಫೆಕ್ಟಿವ್ ಇಲ್ಲ, ಅಷ್ಟೊಂದು ಪರಿಣಾಮಕಾರಿ ತಂಡ ಅಂತೂ ಅಲ್ವೇ ಅಲ್ಲ, ಭಾರತವನ್ನು ಎದುರಿಸೋದಕ್ಕೆ ಈ ತಂಡ ಸಮರ್ಥನೆ ಅಲ್ಲ ಅನ್ನಿಸ್ತಾ ಇದೆ. ಭಾರತದ ಆ ಪವರ್ ಪ್ಲೇ ಇತ್ತಲ್ಲ, ಪವರ್ ಪ್ಲೇ ಅಲ್ಲೇ ಪಾಕಿಸ್ತಾನ ಸೋತ್ ಹೋಯ್ತು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅಭಿಷೇಕ್ ಶರ್ಮಾ ಶುಭ್ಮನ್ ಗಿಲ್ ಬ್ಯಾಟಿಂಗ್ ಇತ್ತಲ್ಲ, ಶುಭ್ಮನ್ ಗಿಲ್ 39 ಬಾಲ್ಗಳಲ್ಲಿ 74 ರನ್ ಅನ್ನು ಬಾರಿಸಿದ್ದಿತ್ತಲ್ಲ, ಅದು ಪಾಕಿಸ್ತಾನವನ್ನ ಅರ್ಧಕ್ಕರ್ಧ ಮುಳುಗಿಸ್ಬಿಡ್ತು. ಇನ್ನು ಶುಭ್ಮನ್ ಗಿಲ್ ಕೂಡ 50 ಹತ್ರ ಬಂದಿದ್ರು. ಆ ಒಂದು ಬ್ಯಾಟಿಂಗ್ ಇತ್ತಲ್ಲ, ಇವರಿಬ್ಬರ ಪಂಜಾಬ್ನ ಈ ಜೋಡಿ ಇತ್ತಲ್ಲ, ಪಾಕಿಸ್ತಾನಕ್ಕೆ ನೀರ್ ಕುಡಿಸ್ಬಿಡ್ತು. ಓಪನಿಂಗ್ ಅಲ್ಲಿ ಅಗ್ರೆಸಿವ್ ಆಗಿ ಕೂಡ ಆಡಿದ್ರು. ಪಾಕಿಸ್ತಾನದ ಬೌಲರ್ ಗಳಿಗೆ ಮಾತಿನ ಚಕಮಕಿ ಕೂಡ ಮಾಡಿದ್ರು. ಅಂದ್ರೆ ಅದು ಪಾಕಿಸ್ತಾನ ಫಸ್ಟ್ ಅವರು ಯಾವಾಗ್ಲೂ ಆಕ್ಷನ್ ಮಾಡ್ತಾರೆ, ಅದಕ್ಕೆ ನಾವು ರಿಯಾಕ್ಷನ್ ಮಾಡ್ತೀವಿ ಅನ್ನೋ ತರ ಪ್ರತಿ ಬಾಲ್ಗೂ ಕೂಡ ಬಂದು ಕೌಂಟರ್ ಮಾಡ್ತಾ ಇದ್ರು, ಸುಮ್ನೆ ಕಮೆಂಟ್ ಮಾಡ್ತಾ ಇದ್ರು ಅನ್ನೋದನ್ನ ಅಭಿಷೇಕ್ ಶರ್ಮಾ ಹೇಳಿದ್ದಾರೆ. ಪಾಕಿಸ್ತಾನಕ್ಕೆ ಭಾರತ ಅದು ಗಡಿಯಲ್ಲಿರ್ಲಿ ಅಥವಾ ಕ್ರೀಡಾಂಗಣದಲ್ಲಿರ್ಲಿ ಸರಿಯಾದ ಉತ್ತರನೇ ಕೊಡ್ತಾ ಇದೆ.